ನಮಸ್ಕಾರ ರೀ ಎಲ್ಲ ಕಲಬುರಗಿ ಮಂದಿಗ ಒಂದು ಹೊಸ ರೆಸಿಪಿ ತೊಗೊಂಬಂದಿ ನಿಮ್ಮ ಸಲಿಂದ ಎಗ್ ಚಿಪ್ಸ್ ಫ್ರೈ. ಇಷ್ಟು ದಿವಸ ವಿಡಿಯೋ ಮಾಡೋದಾಗಿಲ್ಲ, ಒಂದು ಸ್ವಲ್ಪ ಕಾರಣಾಂತರದಿಂದ ಈಗ ಅಡುಗೆ ಮಾಡ್ಲಿಕ್ಕೆ ಏನೇನು ಬೇಕಾಗ್ತಾವ ಎಲ್ಲ ಒಂದು ಸ್ವಲ್ಪ ನೋಡ್ಕೊಂಬರ್ರಿ. ಈಗ ಅಡಿಗೆ ಮಾಡ್ಲಿಕ್ಕೆ ಉಳ್ಳಾಗಡ್ಡಿ ಟಮಾಟ್ಯ ಮೆಣಸಿನ್ಕಾಯಿ ಎಲ್ಲ ಸಣ್ಣಾಗಿ ಹೊಳ್ಕೊಂಡ್ ಕೇಸರ ಆಮೇಲೆ ಏನದ ಮುಂದಿಂದು ರೆಡಿ ಮಾಡಮ್. ಉಳ್ಳಾಗಡ್ಡಿ ಟಮಾಟ್ಯ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಸಣ್ಣ ಹೊಳ್ಕೊಂಡ್ ಕೆಸರು ಇಟ್ಟಿನ್ರಿ. ಈಗ ಅದು ನೆಕ್ಸ್ಟ್ ಏನದ ಅದ್ರ ತಯಾರಿ ಮಾಡಮ್ ಬರ್ರಿ. ಆಯ್ತು, ಈಗ ನಾ ಇದ್ರೊಳಗ ಉಳ್ಳಾಗಡ್ಡಿ ಹಾಕೋಗತ್ತೀನ್ರಿ. ಸಣ್ಣ ಕತ್ತರಿಸಿ ಕೆಸರು ಇಟ್ಟಿದ್ದು ಉಳ್ಳಾಗಡ್ಡಿ, ಹಂಗೆ ಟೊಮೊಟೊ ಹಾಕ್ತೀನ್ರಿ, ಸಣ್ಣ ಕತ್ತರಿಸಿದ ಇದೂನು. ಮತ್ತಂಗೆ ಮೆಣಸಿನ್ಕಾಯಿ ಇದು ಬಿ ಸಣ್ಣ ಕತ್ತರಿಸಿದೆ ಅದ. ಹಂಗೆ ಕೊತ್ತಂಬರಿ ಇದು ಬಿ ಸಣ್ಣ ಕತ್ತರಿಸಿದ. ಈಗ ಹಂಗೆ ನಾ ಟೊಮೊಟೊ 10 ತತ್ತಿ ತೊಗೊಂಡಿನ್ರಿ ನಾ ಇದು ಮಾಡ್ಲಿಕ್ಕೆ. ಈಗ ಇದ್ರೊಳಗ ಉಳ್ಳಾಗಡ್ಡಿ ಟಮಾಟ್ಯ ಮೆಣಸಿನ್ಕಾಯಿ ಕೊತ್ತಂಬರಿ 10 ತತ್ತಿ ಹಾಕೇನ್ರಿ. 10 ತತ್ತಿ ಹಾಕಿನಿ. ಈಗ ನಾ ಇದ್ರೊಳಗ ಚಿಪ್ಸ್ ಹಾಕಾಗತ್ತೀನಿ ನೋಡ್ರಿ. ಇದು ಬಾಲಾಜಿ ಚಿಪ್ಸ್ ಹಾಕ್ತೀನಿ. ಈ ಚಿಪ್ಸ್ ಏನದ ನಾ ಪ್ಯಾಕೆಟ್ ಈ ತರ ಅಂದ್ರೆ ಹಿಂಗ ಕರೆಕ್ಟ್ ಹರಿಬೇಕು. ಅದು ಈ ತರ ಹರ್ಕೋಬೇಕ್ರಿ ಫ್ರೆಂಡ್ಸ್. ಇದು ಹಿಂಗ್ ಲೆವೆಲ್ ಹರಿಬೇಕಂತ ಹೇಳಿರಿ. ಅದ್ರ ಕೆಸರಿಗೆ ಇದ್ರೊಳಗೆ ಎಲ್ಲ ಸಣ್ಣ ಮುರಿಬೇಕು. ಮುರ್ಕೊಂಡ್ ಕೆಸರ ಹಾಕ್ಬಿಡ್ರಿ. ಅದೇ ತರದನ್ನ ಹರ್ಕೊಂಡ್ ಇಟ್ಕೊಂಡಿದ್ದೀವಿ. ಇದನ್ನು ಹಾಕ್ಬೇಕ್ರಿ ಫ್ರೆಂಡ್ಸ್. ಹಂಗೆ ಚಿಪ್ಸ್ ಪ್ಯಾಕೆಟ್ 5 ತೊಂದಿನಿ. ಇದ್ರೊಳಗೆ ಹಾಕ್ಲಿಕ್ಕೆ ಚಿಪ್ಸ್ ಪ್ಯಾಕೆಟ್ 5 ತೊಂದಿನಿ ಫ್ರೆಂಡ್ಸ್. ಇದು ಚಟ್ಕ ಪಟ್ಕ ಪ್ಯಾಕೆಟ್ ಅದರಿ. ಇದೊಂದು ಬೇರೆ ಒಳಗ ಟೇಸ್ಟ್ ಬೇರೆ ಕೊಡ್ಲೆ ತಂದು ಇದೊಂದು ಹಾಕಾಗತ್ತೀನ್ರಿ. ಇದೊಂದು ಚಿಪ್ಸ್ 5 ಚಿಪ್ಸ್ ಪ್ಯಾಕೆಟ್ ಮತ್ತಂಗೆ 2 ಚಟ್ಕ ಪಟ್ಕ 2 ಪ್ಯಾಕೆಟ್ ತೊಗೊಂಡಿನ್ರಿ. ಈಗ ಇದಕ್ಕೆಲ್ಲ ಮಸಾಲೆ ಐಟಮ್ ಹಾಕಂಬ್ರಿ ಫ್ರೆಂಡ್ಸ್. ಈಗ ಇದು ಉಪ್ಪ ಖಾರ ಏನೇನವ ಎಲ್ಲ ಮಸಾಲೆ ಐಟಮ್ ಹಾಕ್ಬಿಡಮ್ ಬರ್ರಿ ಫ್ರೆಂಡ್ಸ್. ಇವು ಪ್ಯಾಕೆಟ್ ಏನವರಿ ಫ್ರೆಂಡ್ಸ್, ಇವ್ ಏನ್ ಬಿಕಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗೆ ಅವಡ ಸೋಡಾ ಬಿ ಹರಿಬಾರ್ದ್ರಿ. ಇದು ಏನದ ಆಮೇಲೆ ಮಾಡ್ತೀನಿ. ಇದ್ರ ನೋಡಕತ್ತಿರ್ ಬರ್ರಿ ಇದ್ರದ್ದು ಏನ್ ಮಾಡ್ತೀನಿ ಆಮೇಲೆ. ಫ್ರೆಂಡ್ಸ್ ಈಗ ನಾ ಇದಕ್ಕ ಎಲ್ಲ ಹಾಕಿನಿಲ್ಲ, ಅದಕ್ಕೆ ಈಗ ನಾ ಗರಂ ಮಸಾಲ ಹಾಕಾಗತ್ತೀನ್ರಿ. ಚಾಟ್ ಮಸಾಲ,
ಉಪ್ಪ, ರುಚಿ ತಕ್ಕಷ್ಟು ಉಪ್ಪ, ಸ್ವಲ್ಪ ಅರಿಶಿಣ, ಇದು ಚಕ್ಕಿ ಮಸಾಲ ಹಾಕಾಕತ್ತೀನಿ ಫ್ರೆಂಡ್ಸ್. ಹಂಗೆ ಇದೊಂದು ಮಸಾಲ ಹಾಕಾಕತ್ತೀನಿ ಫ್ರೆಂಡ್ಸ್. ಹಂಗೆ ಸಿಗರೇಟ್ ಮಸಾಲ, ಮೆಣಸಿನಕಾಯಿ ಹಾಕಿನ್ರಿ ಫ್ರೆಂಡ್ಸ್. ಈಗ ಅದ್ರ ಸಲ ಖಾರನ ಸ್ವಲ್ಪ ಹಾಕ್ತೀನಿ. ಸುಮ್ ಟೇಸ್ಟ್ ಇರ್ಲತ್ತಂದ್ ಕಲರ್ ಹಾಕಾಕತ್ತೀನಿ. ಕಲರ್ ಕಾಣ್ಲತ್ತಂದ್. ಕಸ್ತೂರಿ ಮೆಂತಿ ಚಲೋ ತಿಕ್ಕಿ ಕೆಸರು ಹಾಕ್ಬೇಕ್ರಿ ಫ್ರೆಂಡ್ಸ್. ಇದಕ್ಕೆ ಹಂಗೆ ಈ ತರ ಎಲ್ಲ ಹಾಕಿನ್ರಿ ಫ್ರೆಂಡ್ಸ್. ಇದ್ರೊಳಗೆ ಎಲ್ಲ ಐಟಮ್, ಮಸಾಲೆ ಐಟಮ್ ಎಲ್ಲ ಹಾಕಿನ್ರಿ. ಇದೇನದ ಕಲಸ್ ಬಿಡ್ಬೇಕ್ರಿ ಅಷ್ಟೇ. ಈಗ ಎಲ್ಲ ಚಲೋ ಮಿಕ್ಸ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಇದು ಎಲ್ಲ ಚಲೋ ಕಲ್ಸ್ಕೊಂಡಿನಿ. ಈಗ ಚಿಪ್ಸ್ ಪ್ಯಾಕೆಟ್ದಾಗ ಏನದ ಎದಕ್ಕೆ ಯೂಸ್ ಆಗ್ತದ ಅಂದ್ರ ಇದಕ್ಕೆ ಯೂಸ್ ಆಗ್ತದ. ಚಿಪ್ಸ್ ಪ್ಯಾಕೆಟ್ದಾಗ ಏನದ ಎಲ್ಲ ಸ್ವಲ್ಪ 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 ಹಾಕಿ ತುಂಬಿಡಿ. ಮಿಕ್ಸ್ ಮಾಡಿದ್ದು ಸ್ಮೆಲ್ ಹೆಂಗ್ ಹೊಂಟದ ಅಂದ್ರಿ ಇದು ಘಮ 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 ಅಲ್ಲತ್ತದ. ಏನಿದು ಹಸಿ ತತ್ತಿನ ಹಿಂಗೆ ತಿನ್ಲೇನ ಅಂತ ಅನ್ಸತ್ತದ ನಮಗೆ. ಚಾಟ್ ಮಸಾಲ ಎಲ್ಲ ಮಸಾಲ ಹಾಕಿ ಕೆಸರು ಮಾಡಿ ಇಟ್ಟಿದ್ದದ ಕಲಸಿದು. ಸ್ಮೆಲ್ ರೇ ಹಿಂಗ್ ಹೊಂಟದ ಘಮ 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 ಅಲ್ಲಾಕತ್ತದ. ಈಗ ಅದು ಕಲ್ಸಿದೆಲ್ಲ ಇದ್ರೊಳಗೆ ತುಂಬ್ಕೊಂಡಿರಿ ಫ್ರೆಂಡ್ಸ್. ಇದು ಈಗ ಏನದ ಸ್ಟೆಪ್ಲರ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಒಂದ್ ಎರಡು ಸ್ಟೆಪ್ ಮಡಚ್ಬೇಕ್ರಿ. ಇದು ಮಡಚ್ ಕೆಸರ 2 ಸ್ಟೆಪ್ ಮಡಚ್ ಕೆಸರ ಸ್ಟೆಪ್ಲರ್ ಹೊಡ್ಕೊಂಡ್ಬಿಡ್ಬೇಕ್ರಿ. ಅದೇ ತರ ಅಷ್ಟಕ್ಕ ಸ್ಟೆಪ್ಲರ್ ಮಾಡಿಬಿಡ್ಬೇಕ್ರಿ ಫ್ರೆಂಡ್ಸ್. ಇದು ಎಲ್ಲ ಫಿಲ್ ಮಾಡಿ ಕೆಸರ ಎಲ್ಲ ಸ್ಟೆಪ್ಲರ್ ಬಿ ಮಾಡೋದಾಗಿದೆ ಫ್ರೆಂಡ್ಸ್. ಇದು ನೀರ್ದಾಗ ಏನದ ಬಾಯ್ಲ್ ಮಾಡ್ಲಿಕ್ಕೆ ಇಡ್ಬೇಕು ಒಂದ್ 10-15 ನಿಮಿಷ. ಮುಗಿದೈತ್ರಿ. ಫ್ರೆಂಡ್ಸ್ ಈಗ ಒಂದ್ ಬೊಗಣಿದಾಗ ನೀರ್ ಹಾಕಿ ಕೆಸರ ಇದ್ರ ಒಳಗ ಕುದಿಸ್ಲಿಕ್ಕೆ ಇಟ್ಬಿಡಮ್ರಿ ಫ್ರೆಂಡ್ಸ್. ಇದು ಎಲ್ಲ ಮಿಕ್ಸ್ ಮಾಡಿ ತುಂಬಿಟ್ಟಿದ್ದು ಚಿಪ್ಸ್ ಪ್ಯಾಕೆಟ್ ಏನವ ನೀರ್ದಾಗ ಕುದಿಸ್ಲಿಕ್ಕೆ ಇಟ್ಬಿಡಮ್ರಿ ಫ್ರೆಂಡ್ಸ್. ಇದು ಒಂದ್ 10-15 ನಿಮಿಷ. ಹತ್ತು 15 ನಿಮಿಷ ಕುದ್ದಿತ್ತಂದ್ರ ಒಳಗ್ ಗೊತ್ತೇ ಆಗ್ತದ್ರಿ ಫ್ರೆಂಡ್ಸ್. ನಿಮ್ಗ ಮುಟ್ ನೋಡಿದ್ರೆ ಗೊತ್ತಾಗ್ತದ. ಕುದ್ಮ್ಯಾಗ ತೆಗೆದು ಬಿಡ್ಬೇಕ್ರಿ ಇದು. ಬರೀ ಫ್ರೆಂಡ್ಸ್ ಇದು ಕುದ್ದದಿಲ್ಲ ಚೆಕ್ ಮಾಡಮ್ರಿ. ಹಾ ಕುದ್ದದ್ರಿ ಫ್ರೆಂಡ್ಸ್. ಇದ್ರೆ ಈಗ ಏನದ ಮುಂದಿನ ಪ್ರೊಸೆಸಿಂಗ್ ಚಾಲು ಮಾಡಬಿಡಮ್ರಿ. ಈಗ ಹಂಗೆ ಎಲ್ಲ ತೆಗ್ದೀನಿ ಫ್ರೆಂಡ್ಸ್. ಈಗ ಪ್ಯಾಕೆಟ್ ಎಲ್ಲ ಪ್ಯಾಕೆಟ್ ಓಪನ್ ಮಾಡ್ಬಿಟ್ಟು ಕೆಸರು ಸಣ್ಣ ಕಟ್ ಮಾಡ್ಬೇಕ್ರಿ. ಇದು ಎಲ್ಲ ಕುದ್ದಾವ್ರಿ ಫ್ರೆಂಡ್ಸ್. ಇದು ಈಗ ಇದ್ರದ್ದು ಏನದ ಪ್ಯಾಕೆಟ್ ಕಟ್ ಮಾಡ್ಕೋಬೇಕ್ರಿ ಎಲ್ಲ ಇದ್ರದ್ದು. ಸಣ್ಣ ಸಣ್ಣ ಕಟ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಇದು ಇಷ್ಟು ಈ ಲೆವೆಲ್
ಒಂದ್ ರೇಂಜಿ ಕಟ್ ಮಾಡ್ಕೋಬೋದ್ರಿ ಫ್ರೆಂಡ್ಸ್ ನೀವು. ಫ್ರೆಂಡ್ಸ್ ಇದು ಏನದ ನಿಧಾನವಾಗಿ ಕಟ್ ಮಾಡ್ಬೇಕ್ರಿ, ಇಲ್ಲಾಂದ್ರ ಬ್ರೇಕ್ ಆತಾವ, ಒಡೆದ್ ಬಿಡ್ತಾವ. ಅವಳ ಕಟ್ ಮಾಡ್ರಿ ನೀವು. ಫ್ರೆಂಡ್ಸ್ ಏನು ಎಲ್ಲ ಕಟ್ ಮಾಡ್ಕೊಂಬದ್ ಆಗ್ಯದ್ರಿ. ಈಗ ಇದು ಎಣ್ಣೆಗ ಫ್ರೈ ಮಾಡೋ ಸಲಿಂದ ಮ್ಯಾಗ ಕೋಟಿಂಗ್ ಮಾಡೋ ಸಲಿಂದ ಕಡ್ಲಿಟ್ಟ, ಹಂಗೆ ಕಾರ್ನ್ಫ್ಲವರ್, ಕಲರ, ರುಚಿಗೆ ತಕ್ಕಷ್ಟು ಉಪ್ಪ, ಅದ್ರೊಳಗೆ ಆಲ್ಮೋಸ್ಟ್ ಉಪ್ಪದ ಅಂದ್ರೂ ಸ್ವಲ್ಪ ಮ್ಯಾಲ ಉಪ್ಪ, ಸ್ವಲ್ಪ ಅರಿಶಿಣ, ಖಾರ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಇದಕ್ಕ ಚೆನ್ನಾಗಿ ಕಲಸ್ಬೇಕ್ರಿ ಫ್ರೆಂಡ್ಸ್. ಇದು ಒಳಗ ಉಂಡಿ ಉಂಡಿ ಇರ್ತಾವ್ರಿ ಹಿಟ್ಟ, ಸ್ವಲ್ಪ ನೀರ, ಎಣ್ಣೆ ಹಾಕಂಬ್ರಿ ಫ್ರೆಂಡ್ಸ್. ಇದಕ್ಕ ಫ್ರೈ ಮಾಡಸಲಿಂದ, ಈಗ ನಾ ಫ್ರೈ ಮಾಡಸಲಿಂದ ಗೋಲ್ಡ್ ವಿಲ್ಲರ್ ಎಣ್ಣೆ ಯೂಸ್ ಮಾಡ್ಲತ್ತೀನ್ರಿ. ಎಣ್ಣೆ ಗರಂ ಆದ್ಮೇಲೆ ಒನ್ ಮೋರ್ ಅನ್ಬೇಕು, ಹಂಗೆ ತಿಂತಾ ಇದ್ರೆ. ಫ್ರೆಂಡ್ಸ್ ಈಗ ಎಣ್ಣೆ ಗರಂ ಆಗ್ಯದ್ರಿ. ಈಗ ಇದು ಏನ್ ನಾವು ಬಾಯ್ಲ್ ಮಾಡಿದ್ದು ಎಗ್ ಅದ ರೀ, ತತ್ತಿ, ಒಂದೊಂದೊಂದೊಂದು ಇದ್ರೊಳಗೆ ಡಿಪ್ ಮಾಡ್ಬಿಟ್ಟು ಕೆಸರ ಹಾಕ್ಬಿಡಮ್ರಿ ಅದ್ರೊಳಗೆ ಫ್ರೈ ಮಾಡ್ಲಿಕ್ಕೆ. ಒನ್ ಮೋರ್ ಅನ್ಬೇಕು ಫ್ರೆಂಡ್ಸ್. ಇದು ಹೆಂಗ್ ಗಮ ಅನ್ಲಾಗತ್ತದ ಸ್ಮೆಲ್. ಒಂದೊಂದ್ ಪೀಸ್ ತಿಂದ್ರೆ ಒನ್ ಮೋರ್ ಅನ್ಬೇಕು. ಗಂಗು ಜಮಾದಾರವ್ರಿ ಇನ್ನೊಂದ್ ಕೊಡಿ, ನಾ ಟೇಸ್ಟ್ ನೋಡ್ತೀನ್ರಿ ಅನ್ಬೇಕು. ಆಗ್ಯಾದ್ರಿ ಫ್ರೆಂಡ್ಸ್, ಎಲ್ಲ ಫ್ರೈ ಆಗ್ಯಾವ, ಕರೆಕ್ಟ್ ಆಗ್ಯಾವ, ಕಡಕ್ ಆಗ್ಯಾವ. ತೆಗೆದ್ ಬಿಡಮ್ರಿ ಹಿಂಗೆ ಹೊರಗ್. ಸವಿಯಲು ಸಿದ್ಧ ಎಗ್ ಚಿಪ್ಸ್ ಫ್ರೈ ಅಂತೂ ರೆಡಿ ಆಗ್ಯದ. ಈಗ ಏನದ ಇದ್ರದ್ದು ಬ್ಯಾಟಿಂಗ್ ಮಾಡಮಿ, ಟೇಸ್ಟ್ ಒಳಗೆ ಹೋಗಮ್ ಬರ್ರಿ ಫ್ರೆಂಡ್ಸ್. ಸಾಸ್ ಸಂಗಟ ಹಿಂಗ್ ಡಿಪ್ ಮಾಡ್ಕೊಂಡ್ ತಿನ್ರಿ ಫ್ರೆಂಡ್ಸ್. ಒನ್ ಮೋರ್ ಅನ್ಬೇಕು. ಒಳಗಿಂದು ಉಳ್ಳಾಗಡ್ಡಿ ಟಮಾಟೆ ಹಿಂಗ ಮಸ್ತ್ ಹತ್ತದ. ನನಗೆ ಗೊತ್ತಿರ್ಲಿಲ್ಲ ಈ ತರ ನಾನು ಅಡಿಗೆ ಮಾಡ್ತೀನಿ ಅಂತಂದು. ನೋಡ್ರಿ ಫ್ರೆಂಡ್ಸ್, ಇದೊಂದು ರೆಸಿಪಿ ಮಾಡೀನ್ರಿ. ಈಗ ಹಂಗೆ ಮತ್ ನೆಕ್ಸ್ಟ್ ಹಂಗೆ ಮಾಡ್ತಾ ಇರ್ತೀನಿ. ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ.